ನೆಲಮಂಗಲ ತಾಲೂಕಿನಲ್ಲಿ ಬಿಜೆಪಿ ಮುಖಂಡ ಹಾಗೂ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಎಸ್ ಮಲ್ಲಯ್ಯ ಅವರ 56ನೇ ಜನ್ಮದಿನವನ್ನು ಅಭಿಮಾನಿಗಳು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಕೇವಲ ಕೇಕ್ ಕತ್ತರಿಸಿ ಸಂಭ್ರಮಿಸುವ ಬದಲು ಸಮಾಜಮುಖಿ ಕಾರ್ಯಗಳ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿ ಸಾರ್ವಜನಿಕರ ಮೆಚ್ಚುಗೆ ಪಾತ್ರರಾಗಿದ್ದಾರೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನಲ್ಲಿ ಬಿಜೆಪಿಯ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿರುವ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಎಸ್ ಮಲ್ಲಯ್ಯ ಅವರ ಹುಟ್ಟುಹಬ್ಬಕ್ಕೆ ನೂರಾರು ಅಭಿಮಾನಿಗಳು ಹರಿದು ಬಂದಿದ್ದರು. ಹಾರ ತುರಾಯಿ ಹಾಕಿ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಬಂದಂತಹ ಎಲ್ಲರಿಗೂ ಭರ್ಜರಿ ಅನ್ನದಾನದ ವ್ಯವಸ್ಥೆ ಮಾಡಲಾಗಿತ್ತು. ಪೂಜೆ, ಕಟ್ಟಡ ಉದ್ಘಾಟನೆ, ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ, ಚೆಕ್ ನೀಡುವುದು, ಕಬಡ್ಡಿ. ಈ ಬಾರಿಯ ಹುಟ್ಟುಹಬ್ಬದ ವಿಶೇಷತೆ ಏನೆಂದರೆ ಸ್ವಾರ್ಥರಹಿತ ಸೇವಾ ಕಾರ್ಯಗಳು. ಅರ್ಜುನಬೆಟ್ಟಹಳ್ಳಿಯಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಪೂಜೆ ನೆರವೇರಿಸಿ ನಂತರ ಸಾರ್ವಜನಿಕ ಪಡಿತರ ವಿತರಣಾ ಕೇಂದ್ರದ ನೂತನ ಕಟ್ಟಡವನ್ನು ಉದ್ಘಾಟಿಸಲಾಯಿತು. ಮತ್ತು ಗೊಲ್ಲಹಳ್ಳಿ ಮತ್ತು ಅರ್ಜುನಬೆಟ್ಟಹಳ್ಳಿ ಗ್ರಾಮದ ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಪದವಿ ಪರೀಕ್ಷೆಯಲ್ಲಿ 80%ಗಿಂತ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಜೊತೆಗೆ ಜನಸೇವಕ ಚಾರಿಟೇಬಲ್ ಟ್ರಸ್ಟ್ ಮತ್ತು ಆಟೋ ಗಂಗಾಧರ ನಾಯಕರವರ ನಿರಾಶ್ರಿತರ ಆಶ್ರಮಕ್ಕೆ 56,000 ರೂಪಾಯಿ ದೇಣಿಗೆ ನೀಡಿ ಮತ್ತು ಶ್ರೀ ಬೈಲಾಂಜನೇಯ ಕಬಡ್ಡಿ ಕ್ಲಬ್ ವತಿಯಿಂದ ಮಹಿಳಾ ಮತ್ತು ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಸಮಾಜ ಸೇವೆ, ಶಿಕ್ಷಣ ಮತ್ತು ಕ್ರೀಡೆಗೆ ಒತ್ತು ನೀಡುವ ಮೂಲಕ ಮಲ್ಲಯ್ಯನವರು ನಡೆಸಿದ ಈ ಸ್ವಾರ್ಥಕತೆಯ ಹುಟ್ಟುಹಬ್ಬದ ಆಚರಣೆಗೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸರ್, ಮಲ್ಲಣ್ಣವರು ಸ್ಥಳೀಯವಾಗಿ ಒಳ್ಳೆ ಜನಪ್ರಿಯ ನಾಯಕರು ಸರ್. ಅಂದರೆ ಅವರು ಎಲ್ರಿಗೂ ಒಂಥರ ಯುವಕರಿಗೆಲ್ಲ ಸ್ಫೂರ್ತಿದಾಯಕ. ಮತ್ತು ಇನ್ನೊಬ್ಬರು ನಾಯಕರು ಬೆಳೀಲಿಕ್ಕೆ ಇವರು ಪ್ರೇರಣೆ. ಆಮೇಲೆ ಸ್ಥಳೀಯವಾಗಿ ಎಲ್ಲರೂ ಹುಟ್ಟು ಹಬ್ಬದ ದಿವಸ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಳ್ತಾರೆ. ಆದರೆ ಇವರು ಲೋಕ ಕಲ್ಯಾಣಕ್ಕಾಗಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಆಚರಣೆ ಮಾಡಿದ್ರು ಜನಪ್ರಿಯವಾಗಿ. ಆಮೇಲೆ ಯುವಕರಿಗೆ ಒಂದು ಕಬಡ್ಡಿ ಉತ್ಸವ ಇತ್ತು. ಆಮೇಲೆ ಎಲ್ಲರಿಗೂ ಸಂತೋಷ ಅಂದರೆ ಒಂದು ಸಂಗೀತ ಕಾರ್ಯಕ್ರಮ, ಸುಗಮ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ನಮ್ಮ ಹಳ್ಳಿಲಿ ಪಡಿತರ ಚೀಟಿಗೆ ವಿತರಣೆ ಮಾಡಿಕೊಂಡು ರೇಷನ್ ಕೊಡಲಿಕ್ಕೆ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿ ಅವರ ಭಾಳಷ್ಟು ಖರ್ಚಿನಲ್ಲಿ ಇವತ್ತು ನಮಗೆ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿ ಈ ಸ್ಥಳೀಯರಿಗೆ ನಮ್ಮ ಅರ್ಜುನಬೆಟ್ಟಹಳ್ಳಿ ಗ್ರಾಮಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ತುಂಬ ಅವರು ಈ ಥರ ಸಮಾಜ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಎಲ್ರಿಗೂ ಈ ಥರ ಪ್ರೇರಣೆ. ಆ ಹುಟ್ಟುಹಬ್ಬವನ್ನು ಆ ಥರ ಆಚರಣೆ, ವಿಜೃಂಭಣೆಯನ್ನು ಆಚರಣೆ ಮಾಡ್ಕೊಳ್ಳೋದಕ್ಕಿಂತ ಈ ಥರದಲ್ಲಿ ಏನಾದರೂ ಕೊಡುಗೆ, ಗ್ರಾಮಕ್ಕೆ ಒಂದು ಕೊಡುಗೆ ಕೊಟ್ಟು ಮಾಡೋದಿದೆಯಲ್ಲ, ಅದು ತುಂಬ ವಿಶೇಷ ಸರ್. ಸರ್, ಆಮೇಲೆ ಮಲ್ಲಣ್ಣವರು ಒಂದು ಅಧಿಕಾರ ಇಲ್ಲದೇ ಇರಲಿ ಸರ್, ಅವರು ಯಾವಾಗಲೂ ಆಗಲಿ ಜನಗಳಿಗೆ ಸ್ಪಂದನೆ ಕೊಡ್ತಾರೆ. ಆಮೇಲೆ ವಿಶೇಷವಾಗಿ ನಾವು ಅವ್ರನ್ನ ಬಿಟ್ಟು ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ. ಆ ರೀತಿ ಅವರು ಎಲ್ಲ ಕಾರ್ಯಕ್ರಮಗಳಲ್ಲೂ, ಭಾಳಷ್ಟು ಕಾರ್ಯಕ್ರಮಗಳಲ್ಲಿ, ಒಂದು ಮದುವೆ ಕಾರ್ಯಕ್ರಮಗಳು, ಒಂದು ಸತ್ತ ಅಂತ ಕಾರ್ಯಕ್ರಮಗಳು, ಮತ್ತು ಈ ಥರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು, ಊರಲ್ಲಿ ಉತ್ಸವಗಳಾಗುವಂಥದ್ದು, ಪೂಜಾ ಕಾರ್ಯಕ್ರಮಗಳಾಗುವಂಥದ್ದು, ಗ್ರಾಮ ಜಾತ್ರೆಗಳಾಗುವಂಥದ್ದು, ಎಲ್ಲ ಕಾರ್ಯಕ್ರಮಗಳಿಗೂ ಹಂಗೆ ಭಾಳಷ್ಟು ಶ್ರಮಪಟ್ಟು ತಾವು ತೊಡಗಿಸ್ಕೊಂಡು ನಮಗೆ ಉತ್ತೇಜನ ಕೊಟ್ಕೊಂಡು ಎಲ್ಲ ಕಾರ್ಯಕ್ರಮಗಳಿಗೂ ಹಂಗೆ ಸ್ಪಂದಿಸ್ತಾರೆ. ನಾವು ಕೂಡ ಅವರ ಬೆಂಬಲಕ್ಕೆ ಸದಾ ಋಣಿಯಾಗಿ ನಿಂತಿರ್ತೀವಿ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ಖಂಡಿತವಾಗಿ ಅವರು ಇದೇ ರೀತಿ ಜನಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಅವರು ಇನ್ನಷ್ಟು ಅವರಿಗೆ ದೇವರು ಆರೋಗ್ಯ, ಆಯಸ್ಸು ಮತ್ತು ಎಲ್ಲವನ್ನು ಕೊಟ್ಟು, ಸಂಪತ್ತು ಸೌಕರ್ಯಗಳನ್ನು ಕೊಟ್ಟು ಕಾಪಾಡಲಿ. ಅವರು ಇದೇ ರೀತಿ ಜನಪ್ರಿಯ ನಾಯಕರಾಗಿ ಇನ್ನಷ್ಟು ಉನ್ನತ ಮಟ್ಟದಲ್ಲಿ, ಒಂದು ರಾಜ್ಯ ಮಟ್ಟದಲ್ಲೂ ಕೂಡ ಬೆಳೀಲಿ ಅಂತ ನಾವು ತುಂಬ ಪ್ರೀತಿ ಹೃದಯಪೂರ್ವಕವಾಗಿ ನಾವು ಹಾರೈಸ್ತೀವಿ. ಸರ್, ಈ ಸಂದರ್ಭದಲ್ಲಿ ನಾವು ಮಲ್ಲಣ್ಣವ್ರಿಗೆ ಹೇಳೋದು ಅಂದರೆ, ನಮ್ಮ ಅರ್ಜುನಬೆಟ್ಟಹಳ್ಳಿ ಗ್ರಾಮದ ವತಿಯಿಂದ ಅವರಿಗೆ ತುಂಬ ಹೃದಯವಾಗಿ ನಾವು ಹಾರೈಸ್ತೇವೆ. ಅವ್ರಿಗೆ, ಅವರ ಕುಟುಂಬಕ್ಕೆ ಮತ್ತು ಅವರು ಎಲ್ಲ ಸಕಲ ಅವರ ಸ್ನೇಹಿತರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಹಾರೈಕೆ ಸರ್.